ಓಂ ಶಾಂತಿ. ಪ್ರಕಾಶ್ ಮಣಿ ದಾದಿಯವರು ಮಾಡಿದ ಇಂದಿನ ತರಗತಿಯಲ್ಲಿ ದಾದಿಯವರು ವಿಶೇಷವಾಗಿ ಮಾತೆಯರನ್ನು ಕುರಿತು ಕೆಲವು ವಿಷಯಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ನಾವು ಈ ತರಗತಿಯಲ್ಲಿ ಕೇಳೋಣ. हमारा यह निवृत्ति मार्ग नहीं प्रवृत्ति मार्ग है. ನಮ್ಮದು ನಿವೃತ್ತಿ ಮಾರ್ಗ ಅಲ್ಲ, ಪ್ರವೃತ್ತಿ ಮಾರ್ಗ ಆಗಿದೆ. तो ड्रामानुसार चाहे भाइयों चाहे माताओं को बाबा एक समान ज्ञानामृत का कलश देते. ನಾಟಕದ ಅನುಸಾರವಾಗಿ ಬಾಬಾ ಅಣ್ಣಂದಿರಿಗೂ ಹಾಗೂ ಮಾತೆಯರಿಗೂ ಒಂದೇ ಸಮಾನವಾಗಿ ಜ್ಞಾನಾಮೃತದ ಕಲಶ ಕೊಡ್ತಾರೆ. बेहद सेवा के निमित्त भी शक्तियों व पांडवों को निमित्त रखते. फिर भी विशेष बाबा ने बहनों माताओं को यह ज्ञानामृत पीने पिलाने का ಕಲಶ ದೇ ರಖಾ ಹೈ. ಬೇಹದ್ದಿನ ಸೇವೆಯಲ್ಲೂ ಸಹ ಬಾಬವರು ಶಕ್ತಿಯರು ಮತ್ತು ಪಾಂಡವರನ್ನು ಮುಂದಿಟ್ಟಿದ್ದಾರೆ. ಆದರೆ ವಿಶೇಷವಾಗಿ ಸಹೋದರಿಯರು ಮತ್ತು ಮಾತೆಯರಿಗೆ ಜ್ಞಾನಾಮೃತದ ಕಲಶವನ್ನು ಕೊಟ್ಟಿದ್ದಾರೆ. ಜ್ಞಾನಾಮೃತ ಕುಡಿಯುವ ಅಥವಾ ಕುಡಿಸುವುದಕ್ಕೆ ಅವರನ್ನು ನಿಮಿತ್ತ ಮಾಡಿದ್ದಾರೆ. दोनों में बाबा कितना बेहद सेवा के निमित्त उमंग उल्लास भरते. लेकिन फिर भी आज के युग में चारों तरफ धर्मनेताएं, साधु संत, महात्माएं, सन्यासी आदि हुए हैं तो सब पुरुष हुए हैं. ಇಂದಿನ ಯುಗದಲ್ಲಿ ಎಲ್ಲ ಕಡೆಗೂ ಧರ್ಮ ಅಧಿಕಾರಿಗಳು, ಸಾಧು ಸಂತರು, ಮಹಾತ್ಮರು, ಸನ್ಯಾಸಿಗಳು ಎಲ್ಲರೂ ಪುರುಷರೇ ಆಗಿದ್ದಾರೆ. शायद ही कोई माताओं की सभा विशेष हो, परंतु बाबा ने सारे कार्य यहाँ हम बहनों के हाथ में दिए हैं. ಆದರೆ ಈ ಸಂಸ್ಥೆಯಲ್ಲಿ ಮಾತ್ರ ಸ್ವಯಂ ಪರಮಾತ್ಮ ತಂದೆ ತಮ್ಮ ಎಲ್ಲ ಕಾರ್ಯಗಳನ್ನು ನಡೆಸುವ ಜವಾಬ್ದಾರಿಯನ್ನು ಸಹೋದರಿಯರ ಕೈಯಲ್ಲಿ ಕೊಟ್ಟಿದ್ದಾರೆ. भाई साथ में है तो शक्तियों को देख मुझे बाबा की वह ललकार एक लाइन याद आती है. जागो जागो शिव की शक्तियाँ करो कौरवों से जंग. यह बहुत ಪುರಾಣ ಗೀತೆ. ಅಣ್ಣಂದಿರು ಜೊತೆಗಿದ್ದಾರೆ ಸೇವಾ ಕಾರ್ಯದಲ್ಲಿ, ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾತೆಯರಿದ್ದಾರೆ. ಹೀಗಾಗಿ ಶಕ್ತಿಯರನ್ನು ನೋಡಿ ಬಾಬಾ ಹೇಳ್ತಿರುವಂಥ ಒಂದು ಹಾಡನ್ನು ದಾದಿಯವರಿಗೆ ನೆನಪಾಗ್ತಾ ಇದೆ. ಎಚ್ಚರಾಗರಿ ಶಿವಶಕ್ತಿಯರೇ, ಎಚ್ಚರಾಗಿರಿ, ಕೌರವರ ಜೊತೆಗೆ ಯುದ್ಧ ಮಾಡಿರಿ ಎಂಬ ಹಳೆ ಹಾಡನ್ನು ದಾದಿಯಲ್ಲಿ ನೆನಪು ಮಾಡಿಸ್ಕೊಳ್ತಾ ಇದ್ದಾರೆ. ತೋ ಮಾತಾಯೇ ಶಿವಶಕ್ತಿಯ निर्भय हो या कोई भय है, डर है बहुत करके देखा जाता. माताएं अबलाएं भी होती तो डरपोक भी होती. ಹಾಗಾದರೆ ತಾವೆಲ್ಲ ಮಾತೆಯರು, ಶಿವಶಕ್ತಿಯರು ನಿರ್ಭಯ ಆಗಿದ್ದೀರಾ ಅಥವಾ ಭಯ ಇದೆ? ಸಾಮಾನ್ಯವಾಗಿ ಮಾತೆಯರು ಅಥವಾ ಅಬಲೆಯರು ಭಯಭೀತ ಆಗಿರ್ತಾರೆ. ಭಯ ಪಡುವ ಸಂಸ್ಕಾರ ಮಾತೆಯರಲ್ಲಿ ಇರ್ತದೆ. लेकिन कभी भी डरपोक नहीं रहना.
सदैव यह नशा रहे कि हम शक्तियाँ हैं जिन्हों का आज भी हमारे भारत में बहुत सारा ಗಾಯನ ಹೋತಾ है. ಅದಕ್ಕೆ ದಾದಿಯವರು ಹೇಳ್ತಾ ಇದ್ದಾರೆ, ನೀವು ಭಯಪಡುವಂಥ ಮಾತೇರಾಗಬೇಡಿ, ಸದಾ ನಿಮ್ಮಲ್ಲಿ ನಶೆ ಇಟ್ಕೊಳ್ಳಿ, ನಾವು ಶಕ್ತಿಯರು. ನಮ್ಮ ಗಾಯನ ಇವತ್ತಿನವರೆಗೂ ಭಾರತ ದೇಶದಲ್ಲಿ ನಡೀತಾ ಇದೆ. दुनिया वाले सदैव कहते कि यहाँ बहनों को क्यों आगे रखा गया है. बहनों माताओं को तो पर्दे के अंदर ही रहना चाहिए. ನಮ್ಮ ಸಂಸ್ಥೆಯಲ್ಲಿ ಮಾತೆಯರು ಕುಮಾರಿಯರನ್ನು ನೋಡಿ ಅನೇಕರು ಪ್ರಶ್ನೆ ಮಾಡ್ತಾರೆ, ಕುಮಾರಿಯರು ಮಾತೆಯರು ಪರ್ದೆಯ ಒಳಗಿರಬೇಕು, ಅಂಥವ್ರನ್ನ ಇಲ್ಲಿ ಇಷ್ಟೊಂದು ಮುಂದಿಟ್ಟಿದ್ದಾರಲ್ಲ ಯಾಕೆ ಅಂತ. अरे कमाल है, हम बहनों ने कभी किसी पुरुष अथवा भाइयों से पूछा या कोई एतराज़ किया? नहीं. तो फिर हम भी उनके सन्मुख कुछ ऐसे प्रश्न रखते. ನಾವು ಸೋದರಿಯರು ಅಥವಾ ಮಾತೆಯರು ಎಂದಾದರೂ ಎಲ್ಲರೂ ಪುರುಷರನ್ನು ಯಾಕೆ ಮುಂದಿಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ದೀವಾ? ಇಲ್ಲ. ಹಾಗಾದರೆ ಈ ದಿನ ನಾನು ಸಹ ಪುರುಷರ ಸನ್ಮುಖದಲ್ಲಿ ಕೆಲವು ಪ್ರಶ್ನೆಗಳನ್ನು ಇಡ್ತಿದ್ದೀನಿ ಅಂತ ದಾದಿಯವರು ಹೇಳ್ತಾ ಇದ್ದಾರೆ. ಮೊದಲನೇದು, आपने भारत को मातृभूमि क्यों कहा? पितृभूमि क्यों नहीं कहते? ಮೊದಲನೇ ಪ್ರಶ್ನೆ, ತಾವೆಲ್ಲರೂ ಭಾರತ ದೇಶಕ್ಕೆ ಮಾತೃಭೂಮಿ ಅಂತ ಹೇಳ್ತೀರಿ, ಪಿತೃಭೂಮಿ ಅಂತ ಹೇಳೋದಿಲ್ಲ ಯಾಕೆ? आप पुरुष ही गाते हो वंदे मातरम, क्यों नहीं पुरुषों के लिए गाया है ವಂದೇ ಪಿತರಂ? ತಾವೆಲ್ಲ ಪುರುಷರು ಹಾಡ್ತೀರಿ ವಂದೇ ಮಾತರಂ ಅಂಥೇಳಿ, ಯಾಕೆ ಪುರುಷರ ಸಲುವಾಗಿ ವಂದೇ ಪಿತರಂ ಅಂತ ಹೇಳಲಿಲ್ಲ? ಎರಡನೇ, हमारे भारत में 2 बार नवरात्रि आती है. मैं आप लोगों से पूछती, आप नवरात्रि में नवदुर्गा नवशक्तियों का पूजन करते. ಭಾರತದಲ್ಲಿ 2 ಸಲ ನವರಾತ್ರಿಯನ್ನು ಆಚರಿಸ್ತಾರೆ. ಒಂದು ರಾಮನವಮಿಯ ಸಮಯದಲ್ಲಿ, ಇನ್ನೊಂದು ದಸರಾ ಹಬ್ಬದ ಸಮಯದಲ್ಲಿ. ಹಾಗಾದರೆ ದಾದಿಯವರು ಕೇಳ್ತಾ ಇದ್ದಾರೆ, ಆ ಸಮಯದಲ್ಲಿ ಎಲ್ಲರೂ ನವದುರ್ಗಾ ನವಶಕ್ತಿಯರನ್ನು ಪೂಜಿಸ್ತಾರೆ. ಕ್ಯೋ ನಹಿ नव पुरुष कोई आए हैं जिसकी पूजा होती? ನವರಾತ್ರಿಯ ಸಮಯದಲ್ಲಿ ಯಾಕೆ ನವ ಪುರುಷರನ್ನು ಪೂಜಿಸೋದಿಲ್ಲ? ಅಂಥವ್ರು ಯಾರೂ ಬಂದಿಲ್ಲೇನೋ? ಇನ್ನು ಮೂರನೇದು, भारत के विद्यालयों में जहाँ तहाँ आपने देखा होगा कि सरस्वती की पूजा होती है, न कि कोई पुरुष की. क्यों? ಭಾರತದ ವಿದ್ಯಾಲಯಗಳಲ್ಲಿ ತಾವೆಲ್ಲರೂ ನೋಡಿರಬಹುದು, ಸರಸ್ವತಿಯ ಪೂಜೆ ಆಗ್ತದೆ ವಿನಃ ಪುರುಷರ ಪೂಜೆ ನಡೆಯೋದಿಲ್ಲ. ಯಾಕೆ? विद्या की बड़ी बड़ी डिग्री भाई लोग लेते, फिर भी पूजन सरस्वती का करते हैं कि हे विद्या देवी. ವಿದ್ಯೆಯ ದೊಡ್ಡ ದೊಡ್ಡ ಬಿರುದುಗಳನ್ನು ಅಣ್ಣಂದಿರು ಪಡ್ಕೊಳ್ತಾರೆ, ಆದರೆ ಪೂಜೆ ಮಾಡುವಾಗ ಸರಸ್ವತಿಯ ಹತ್ತಿರ ಹೋಗಿ ಹೇ ವಿದ್ಯಾದೇವಿ ಅಂತ ಪೂಜೆ ಮಾಡ್ತಾರೆ. ಹೇ ವಿದ್ಯಾದೇವ ಕ್ಯೋ ನಹಿ ಕಹನೆ ಮೇ ಆತ? ಹೇ ವಿದ್ಯಾದೇವತಾ ಅಂತ ಯಾಕೆ ಹೇಳೋದಿಲ್ಲ? ಬ್ರಹ್ಮ ಕಾ ಪೂಜನ್ ನಹಿ ಹೈ, ಸರಸ್ವತಿ ಕಾ ಪೂಜನ್ ಹೈ. ವಿದ್ಯಾದೇವಿಯ ರೂಪದಲ್ಲಿ ಸರಸ್ವತಿಯ ಪೂಜೆ ನಡೀತದೆ ವಿನಃ ಬ್ರಹ್ಮನ ಪೂಜೆ ನಡೆಯೋದಿಲ್ಲ. ನಾಲ್ಕನೇದು, जब मिलिट्री वाले योद्धे
लड़ाई के मैदान में जाते हैं तो बहुत करके दुर्गा का पूजन करके जाते हैं। हे दुर्गा शक्ति माँ, हमें शक्ति देना और ವಿಜಯಿ ಬನಾ ದೇನಾ. ಮಿಲಿಟ್ರಿಯಲ್ಲಿ ಯುದ್ಧ ಮಾಡಲಿಕ್ಕೆ ಹೋಗುವಂಥವರು ಹೋಗುವಾಗ ದುರ್ಗಾಶಕ್ತಿಯ ಪೂಜೆ ಮಾಡ್ತಾರೆ. ಹೇ ದುರ್ಗಾ ಮಾತೆ, ನಮಗೆ ಶಕ್ತಿ ಕೊಡು, ನಮಗೆ ವಿಜಯಿಗಳನ್ನಾಗಿ ಮಾಡು ಅಂತ ಕೇಳ್ಕೊತಾರೆ. ಅರೆ लड़ने पुरुष जाते हैं, महावीर हो, फिर भी ವಂದನಾ माँ की करते हैं क्यों? ಯುದ್ಧಕ್ಕೆ ಹೋಗುವವರು ಪುರುಷರು, ಮಹಾವೀರರು, ಆದರೆ ವಂದನೆ ಮಾಡುವುದು ಸರಸ್ವತಿ ತಾಯಿಗೆ, ದುರ್ಗಾ ತಾಯಿಗೆ ಯಾಕೆ? 5ನೇ, धन कमाते पुरुष है पर पूजा करते हैं ಶ್ರೀ ಲಕ್ಷ್ಮಿ. ಹಣ ಗಳಿಸೋರು ಪುರುಷರು, ಆದರೆ ಹಣ ಬೇಡುವುದು ಲಕ್ಷ್ಮಿಯ ಹತ್ತಿರ. ಹಣಕ್ಕಾಗಿ ಲಕ್ಷ್ಮಿಯ ಪೂಜೆ ಮಾಡ್ತಾರೆ. ಅರೆ ಶ್ರೀ ನಾರಾಯಣ ಕಿ ಕ್ಯೋ ನಹಿ ಪೂಜಾ ಕರ್ತೆ? ದಾದಿಯವರು ಕೇಳ್ತಾ ಇದ್ದಾರೆ, ನೀವು ನಾರಾಯಣನ ಪೂಜೆ ಯಾಕೆ ಮಾಡೋದಿಲ್ಲ? 6ನೇ, गायन है कि जब सागर मंथन हुआ तो उसमें जो अमृत का कलश निकला वह लक्ष्मी को मिला, किसी भाई को क्यों नहीं मिला? ಗಾಯನ ಇದೆ, ದೇವಾಸುರರ ಯುದ್ಧದಲ್ಲಿ ಸಾಗರ ಮಂಥನ ಮಾಡಿದಾಗ ಅದರಲ್ಲಿ ಅಮೃತ ಸಿಕ್ಕಿತ್ತು. ಆ ಅಮೃತದ ಕಲಶ ಲಕ್ಷ್ಮಿಗೆ ಕೊಡಲಾಯಿತು ವಿನಃ ಅಣ್ಣಂದಿರಿಗೆ, ಪುರುಷರಿಗೆ ಯಾಕೆ ಕೊಡಲಿಲ್ಲ? तो कहने का भाव है कि हमारे भारत में नारी का उत्थान हुआ है जो आज तक भी गाया जाता है. ಹೇಳುವ ಭಾವನೆ ಇಷ್ಟೇ, ನಮ್ಮ ಭಾರತದಲ್ಲಿ ಒಂದು ಸಮಯದಲ್ಲಿ ನಾರಿಯರ ಉದ್ಧಾರ ಆಗಿತ್ತು. ಆ ಕಾರಣದಿಂದ ಇವತ್ತಿನವರೆಗೂ ಆ ನಾರಿಯರ ಅಥವಾ ಮಹಿಳೆಯರ ಪೂಜೆ ನಡೀತಾ ಇದೆ, ಅವರ ಗಾಯನ ನಡೀತಾ ಇದೆ. यह भी कहते हैं जब माताएं जागेंगी तब जगत का उद्धार होगा. ಆದ್ದರಿಂದ ಹೇಳ್ತಾರೆ, ಯಾವಾಗ ಮಾತೆಯರು ಜಾಗೃತ ಆಗುತ್ತಾರೋ ಆಗ ಜಗತ್ತಿನ ಉದ್ಧಾರ ಆಗ್ತದೆ ಅಂತ. पुरुषों को भी वरदाता से वरदान है निर्भयता का. निर्भयता में माताएं जरा कमजोर है. ಪುರುಷರಿಗೆ ವರದಾನ ಇದೆ, ನಿರ್ಭಯತೆದು. ನಿರ್ಭಯತೆಯ ವಿಷಯದಲ್ಲಿ ಮಾತೆಯರು ಸ್ವಲ್ಪ ದುರ್ಬಲ ಆಗಿರ್ತಾರೆ. लेकिन फिर भी माताओं को जो पालनहार कहा गया है तो प्रैक्टिकल है कि जिस घर में माँ होती है वह पालनहार होती है. ಆದರೆ ಮಾತೆಯರಿಗೆ ಪಾಲನಹಾರ ಅಂತ ಹೇಳಲಾಗ್ತದೆ, ಅಂದರೆ ಪಾಲನೆ ಮಾಡುವವಳು, ಪಾಲನಕರ್ತೆ ಅಂತ ಹೇಳಲಾಗ್ತದೆ. ನಾವು ಪ್ರತ್ಯಕ್ಷ ಜೀವನದಲ್ಲೂ ನೋಡ್ತೇವೆ, ಯಾವ ಮನೆಯಲ್ಲಿ ತಾಯಿ ಇರ್ತಾಳೆ ಆ ಮನೆಯ ಮಕ್ಕಳ ಪಾಲನೆ ಬಹಳ ಚೆನ್ನಾಗಿ ನಡೀತದೆ. ಪುರುಷ ಕಮಾಯಿ ಕರ್ತಾ ಯಹ ಉನೋಂ ಕಿ ಮಹಾನತಾ ಹೈ. ಪುರುಷರು ದುಡಿತಾರೆ, ಸಂಪಾದನೆ ಮಾಡ್ತಾರೆ, ಅದು ಅವರ ವಿಶೇಷತೆ ಆಗಿದೆ, ಮಹಾನತೆ ಆಗಿದೆ. ಪರಂತು घर को चलाना संभालना वो ಮಾತಾಯೇ ಕರ್ತಿ. ಆದರೆ ಮನೆಯನ್ನು ನಡೆಸುವುದು, ಮಕ್ಕಳ ಸಂಭಾಲನೆ ಮಾಡುವುದು ಅದು ಮಾತೆಯರ ಕೆಲಸ ಆಗಿದೆ. तो ब्रह्मा रचता है जरूर परंतु पालनहार विष्णु है. यह भी गायन है. ಬ್ರಹ್ಮ ರಚನೆಕಾರ ಆಗಿದ್ದಾನೆ, ಆದರೆ ವಿಷ್ಣು ಪಾಲನಹಾರ ಆಗಿದ್ದಾರೆ. ಆ ವಿಷ್ಣು ಅಂದ್ರೇ ಲಕ್ಷ್ಮಿ ಮತ್ತು ನಾರಾಯಣರ ಕಂಬೈನ್ಡ್ ಸ್ವರೂಪ. ಸೊ ಲಕ್ಷ್ಮಿ
ಪಾಲನಕರ್ತೆ ಆಗಿದ್ದಾಳೆ. यह भी गायन है. तो माँ परिवार की ಪಾಲನಾ करती. ತಾಯಿ ಪರಿವಾರದ ಪಾಲನೆ ಮಾಡ್ತಾಳೆ. घर में कुछ भी होगा तो माँ बाप, विशेषकर माँ, रात दिन भी जाग करके बच्चों को संभाले. ಮನೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು, ಮಕ್ಕಳಿಗೆ ಹುಷಾರಿಲ್ದಂಗೆ ಆಯಿತು ಅಂದರೆ ತಾಯಿ ಹಗಲು ರಾತ್ರಿ ಜಾಗರಣೆ ಮಾಡಿ ಮಕ್ಕಳ ಸಂಭಾಲನೆ ಮಾಡ್ತಾಳೆ. तो यहाँ भी बाबा कहते, हे माताएं, तुम वास्तव में ಶಿವ ಕಿ ಶಕ್ತಿಯಾಂ ಹೋ. ಹಾಗೆ ಇಲ್ಲಿಯೂ ಸಹ ಬಾಬಾ ಮಾತೆಯರಿಗೆ ಹೇಳ್ತಾರೆ, ನೀವು ಶಿವಶಕ್ತಿಯರಾಗಿದ್ದೀರಿ. ನೀವು ಅಬಲೆ ಅಲ್ಲ, ಸಬಲೆ ಆಗಿದ್ದೀರಿ. परंतु माताओं में विशेष मोह ममता बहुत होती, इसके कारण ही कमज़ोर होती. ಆದರೆ ಮಾತೆಯರಲ್ಲಿ ಮೋಹ ಮಮತೆ ಜಾಸ್ತಿ ಇರುವುದರಿಂದ ಮಾತೆಯರು ದುರ್ಬಲ ಆಗ್ತಾರೆ. इसलिए बाबा सबको यह मंत्र देते हैं कि भगवान वाच्य ಸ್ಮೃತಿರ್ಲಬ್ಧ ನಷ್ಟಮೋಹ. ಆದ್ದರಿಂದ ಬಾಬಾ ಮಾತೆಯರಿಗೆ ವಿಶೇಷವಾದ ಮಂತ್ರ ಕೊಡ್ತಾರೆ, ನಷ್ಟಮೋಹ ಸ್ಮೃತಿರ್ಲಬ್ಧ ಭವ ಅಂತ. अब यह ನಷ್ಟಮೋಹ का ಮಂತ್ರ सभी के लिए. ಈ ನಷ್ಟಮೋಹ ಆಗುವ ಮಂತ್ರ ಎಲ್ಲರ ಸಲುವಾಗಿಯೂ ಇದೆ. ಆದರೆ ಅದರಲ್ಲೂ ವಿಶೇಷವಾಗಿ ಇದು ಮಾತೆಯರ ಸಲುವಾಗಿ ಇದೆ. जब सभी नष्ट मोह बनेंगी तब भारत की जय जयकार होगी. वैसे भी माँ सबको प्यारी होती. ಯಾವಾಗ ಮಾತೆಯರು ನಷ್ಟ ಮೋಹ ಆಗ್ತೀರಿ ಆಗ ಭಾರತ ಮಾತೆಯರ ಜೈ ಜಯಕಾರ ಆಗ್ತದೆ. ವೈಸೆ ಬಿ, ಹಾಗೆ ನೋಡಿದರೆ ತಾಯಿ ಎಲ್ಲರಿಗೂ ಪ್ರೀತಿ ಪಾತ್ರ ಆಗಿರ್ತಾಳೆ. ಮನೆಯಲ್ಲಿ ಎಲ್ಲರಿಗೂ ತಾಯಿಯ ಮೇಲೆ ಪ್ರೀತಿ ಇರ್ತದೆ. माँ प्यार का स्वरूप है, लेकिन माँ में जो माया की ममता है वह राइट नहीं. ತಾಯಿ ಪ್ರೀತಿಯ ಸ್ವರೂಪ ಆಗಿದ್ದಾಳೆ. ಆದರೆ ಆ ತಾಯಿಯಲ್ಲಿ ಇರುವಂತಹ ದೈಹಿಕ ಮೋಹ ಅಥವಾ ಮಾಯೆಯ ಮಮತೆ ಏನಿದೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ದಾದಿಯವರು. भगवान के लिए गाते हैं, तुम माता पिता. तो माता पिता के रूप में जब सबका बाप एक है तो बाकी हम सब बच्चे, उसमें माताएं भी बच्चे, पुरुष भी बच्चे, हम सब बच्चे बच्चियाँ बैठे. तो बाबा कहते, ओ मेरी मीठी मीठी बच्चियाँ, मेरे मीठे मीठे प्यारे बच्चे, दोनों के लिए बाबा के पास समानता है. ಭಗವಂತನಿಗೆ ತ್ವಮೇವ ಮಾತಾಶ್ಚ ಪಿತಾ ಅಂತ ಹೇಳ್ತಾರೆ. ನೀನೇ ಮಾತಾ ಪಿತಾ ಅಂತ ಕರೀತಾರೆ. ನಾವೆಲ್ಲರೂ ಅವನ ಮಕ್ಕಳು. ಅದರಲ್ಲಿ ಮಾತೆಯರು ಇದ್ದೇವೆ, ಪುರುಷರೂ ಇದ್ದೇವೆ. ಆದರೆ ವಿಶೇಷವಾಗಿ ಬಾಬಾ ಮಾತೆಯರಿಗೆ ಮೇರಿ ಮೀಠಿ ಮೀಠಿ ಬಚ್ಚಿಯಾ ಅಂತ ಕರೀತಾರೆ. ಬಾಬನ ದೃಷ್ಟಿಯಲ್ಲಿ ಇಬ್ಬರೂ ಸಮಾನನೇ ಇದ್ದೀವಿ. ಆದರೆ जनरल मान्यता है और प्रैक्टिकल भी है कि माँ की लोरी गाई जाती है. ಆದರೆ ಸಾಮಾನ್ಯವಾಗಿ ಲೌಕಿಕದಲ್ಲೂ ಸಹ ಹೇಳ್ತಾರೆ ತಾಯಿಯ ಜೋಗಳ ಅಂತ. ತಾಯಿ ಹಾಡಿದರೆ ಮಗು ಮಲಗ್ತದೆ. माँ की जबान मीठी होती, प्यारी होती. ತಾಯಿಯ ಧ್ವನಿ ಬಹಳ ಮಧುರ ಆಗಿರ್ತದೆ. ಮಕ್ಕಳಿಗೆ ಇಷ್ಟ ಆಗುವಂತಹ ಮಂಜುಳವಾದಂಥ ಧ್ವನಿ ಇರ್ತದೆ. तो हम विशेष माताओं को कहती है, घर में माताएं कभी लड़ो झगड़ो नहीं. ಮಾತೆಯರಲ್ಲಿ
ಇರುವ ಇನ್ನೊಂದು ದುರ್ಬಲತೆ ಅಂದರೆ ಜಗಳ ಮಾಡೋದು. ಅದಕ್ಕೆ ದಾದಿಯವರು ಹೇಳ್ತಾ ಇದ್ದಾರೆ, ನೀವು ಬಾಬನ ಮಕ್ಕಳಾದಂತಹ ಶಿವಶಕ್ತಿಯರು, ನೀವೆಂದೂ ಮನೆಯಲ್ಲಿ ಜಗಳ ಮಾಡಬೇಡ್ರಿ, ಕಲಹ ಮಾಡಬೇಡಿ. ಅಚ್ಚ, ಈ ತರಗತಿಯ ಮುಂದಿನ ಭಾಗ ನಾಳೆ ದಿನ ನಾವು ಮತ್ತೆ ಕೇಳೋಣ. ಓಂ ಶಾಂತಿ.